ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾ ಭಾರತ ನಡುವಿನ ಸಂಬಂಧ ಹಳ್ಳ ಹಿಡಿತಾ ಇರೋ ಹೊತ್ತಲ್ಲಿ ಬಾಂಗ್ಲಾದ ಸೋಕಾಲ್ಡ್ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯೂನಸ್ ಭಾರತವನ್ನ ಮತ್ತೆ ಕೆಣಕಿದೆ. ಈಶಾನ್ಯ ರಾಜ್ಯಗಳು ಲ್ಯಾಂಡ್ ಲಾಕ್ಡ್ ಆಗಿವೆ, ಅವಕ್ಕೆ ಸಾಗರ ಕನೆಕ್ಷನ್ ಇಲ್ಲ. ಸೊ ಬಾಂಗ್ಲಾ ಓನ್ಲಿ ಗಾರ್ಡಿಯನ್ ಆಫ್ ದ ಓಷನ್, ಅಂದ್ರೆ ಈ ಭಾಗದಲ್ಲಿ ಬಾಂಗ್ಲಾ ಒಂದೇ ಸಾಗರದ ರಕ್ಷಕ. ಈ ಅವಕಾಶವನ್ನ ಬಳಸಿಕೊಂಡು ಚೀನಾ ಬಾಂಗ್ಲಾದಲ್ಲಿ ಹೆಚ್ಚೆಚ್ಚು ಆರ್ಥಿಕ ಹೂಡಿಕೆ ಮಾಡಬೇಕು. ಇಲ್ಲಿ ಚೀನಾಗೆ ದೊಡ್ಡ ಅವಕಾಶಗಳಿವೆ ಅಂತ ಹೇಳಿದ್ದಾರೆ. ಆ ಮೂಲಕ ಚೀನಾ ಬಾಂಗ್ಲಾ ಇಬ್ರು ಸೇರ್ಕೊಂಡು ಭಾರತವನ್ನ ಸುತ್ತುವರಿಬಹುದು, ಬನ್ನಿ ಇಲ್ಲಿಗೆ ಅಂತ ಯೂನಸ್ ಆಹ್ವಾನ ಕೊಟ್ಟಿದೆ. ಅಲ್ಲದೆ ಬಾಂಗ್ಲಾದಲ್ಲಿ ವಸ್ತುಗಳನ್ನು ಉತ್ಪಾದಿಸಿ ಜಗತ್ತಿಗೆ ಮಾರಾಟ ಮಾಡಿ ಬನ್ನಿ ಅಂತ ಜಿನ್ಪಿಂಗಿಗೆ ಎಲ್ಲ ತೆರೆದಿಟ್ಟು ಯೂನಸ್ ಆಹ್ವಾನ ಕೊಟ್ಟಿದೆ. ಇನ್ನು ಯೂನಸ್ರ ಈ ಉದ್ದಟತನದ ಹೇಳಿಕೆಗೆ PM ನರೇಂದ್ರ ಮೋದಿ ಅವರ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ನ ಮೆಂಬರ್ ಸಂಜೀವ್ ಸನ್ಯಾಲ್ ರಿಯಾಕ್ಟ್ ಮಾಡಿದ್ದಾರೆ. ಚೀನಾಗೆ ಹೂಡಿಕೆ ಮಾಡೋಕೆ ಇನ್ವೈಟ್ ಮಾಡಿರೋದು ಸ್ವಾಗತಾರ್ಹ, ಆದರೆ ಭಾರತದ 7 ರಾಜ್ಯಗಳು, ನಮ್ಮ ಈಶಾನ್ಯ ರಾಜ್ಯಗಳು ಲ್ಯಾಂಡ್ ಲಾಕ್ಡ್ ಅಂತ ಹೇಳಿರೋದ್ರ ಹಿಂದಿನ ಅರ್ಥ ಏನು ಅಂತ ಯೂನಸ್ಗೆ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಇದು ತುಂಬಾ ಗೊಂದಲಕಾರಿ ಹೇಳಿಕೆ. ಇದ್ರ ಬಗ್ಗೆ ಯೂನಸ್ ಸ್ಪಷ್ಟನೆ ಕೊಡಬೇಕು ಅಂತ ರಾಜಕೀಯ ಹಾಗೂ ಭದ್ರತಾ ವಿಶ್ಲೇಷಕ ಕ್ರಿಸ್ ಬ್ಲ್ಯಾಕ್ಬರ್ನ್ ಆಗ್ರಹ ಮಾಡಿದ್ದಾರೆ. ಅಂದಹಾಗೆ ಇವರು ಚೀನಾ ಜೊತೆ ವ್ಯಾಪಾರ ಮಾಡೋ ಟೈಮ್ನಲ್ಲಿ ನಮ್ದು ಭಾರತದ್ದು ಈಶಾನ್ಯ ರಾಜ್ಯಗಳು, ಅದ್ರ ಬಗ್ಗೆ ಇವ್ರಿಗೆ ಏನು ಮಾತಾಡೋ ಕೆಲಸ ಅನ್ನೋ ಪ್ರಶ್ನೆ. ಭಾರತದ ಈಶಾನ್ಯ ರಾಜ್ಯಗಳು ಅತ್ಯಂತ ಸೂಕ್ಷ್ಮ ಪ್ರದೇಶ ಸ್ನೇಹಿತರೆ. ಭಾರತದ ಮೇನ್ ಲ್ಯಾಂಡ್ನಿಂದ ಮುಖ್ಯ ಭೂಭಾಗದಿಂದ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಡಿಟ್ಯಾಚ್ಡ್ ಆಗಿ ಕಾಣಿಸ್ತವೆ ಮ್ಯಾಪಲ್ಲಿ ನೋಡಿದಾಗ. ಇದನ್ನು ಜೋಡಿಸೋಕೆ ಒಂದು ಸಣ್ಣ ಸ್ಟ್ರಿಪ್ ಥರದ ಜಾಗ ಇದೆ, ಚಿಕನ್ ನೆಕ್ ಪ್ರದೇಶ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ. ಸೊ ಇದೇ ಸ್ಥಳದ ಮೇಲೆ ಈಗ ಯೂನಸ್ ಟಾರ್ಗೆಟ್ ಮಾಡಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಇತ್ತೀಚೆಗಷ್ಟೇ ಹಸೀನಾ ಆಡಳಿತ ಅವಧಿಯಲ್ಲಿ ಭಾರತಕ್ಕೆ ನೀಡಿದ್ದ ತೀಸ್ತಾ ನದಿ ಯೋಜನೆಯನ್ನು ಯೂನಸ್ ಚೀನಾಗೆ ಕೊಡ್ತೀವಿ ಅಂತ ಹೇಳಿದರು. ಈ ತೀಸ್ತಾ ನದಿ ಯೋಜನೆ ಬರೋದು ಇದೇ ಸಿಲಿಗುರಿ ಕಾರಿಡಾರ್ ಪಕ್ಕದಲ್ಲಿ. ಇಲ್ಲಿ ಚೀನಾದ ಪ್ರೆಸೆನ್ಸ್ ಹೆಚ್ಚಾಗೋದು ಭಾರತದ ಮಟ್ಟಿಗೆ ಅಪಾಯಕಾರಿ. ಹೀಗಾಗಿನೇ ಈ ಮುಂಚೆ ಹಸೀನಾ ಮೇಲೆ ಒತ್ತಡ ತಂದು ಭಾರತ ಇದನ್ನ ಚೀನಾಗೆ ಹೋಗದೆ ಇರೋ ತರ ನೋಡ್ಕೊಂಡಿತ್ತು. ಆದರೆ ಈಗ ಈ ಆಡಳಿತದಲ್ಲಿ ಅನನುಭವಿಯಾಗಿರೋ ಯೂನಸ್ ಮತ್ತೆ ಅದನ್ನ ಚೀನಾಗೆ ಕೊಡೋದಾಗಿ ಹೇಳ್ತಾ ಇದ್ದಾರೆ. ಇದು ಭಾರತ ಮತ್ತು ಬಾಂಗ್ಲಾ ನಡುವಿನ ರಾಜತಾಂತ್ರಿಕ ಸಂಬಂಧದಲ್ಲಿ, ಸ್ಟ್ರಾಟಜಿಕ್ ಸಂಬಂಧದಲ್ಲಿ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಈ ಅಭಿಪ್ರಾಯಗಳ ನಡುವೆ ಭಾರತ ಮಾತ್ರ ಬಾಂಗ್ಲಾಗೆ ಹಳೆ ಮಿತ್ರನ ರೀತಿ ಟ್ರೀಟ್ ಮಾಡಿದೆ. PM ನರೇಂದ್ರ ಮೋದಿ ಯೂನಸ್ಗೆ ಈದ್ ಹಬ್ಬದ ಶುಭಾಶಯ ಕೋರಿ ಬಾಂಗ್ಲಾದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಅಂತ ಹಾರೈಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಮತ್ತೊಂದು ಸುತ್ತಿನ ಟ್ಯಾರಿಫ್ ಯುದ್ಧವನ್ನ ಶುರು ಮಾಡಿದ್ದಾರೆ. ಇದೀಗ ತಮ್ಮ ಅಂತಾರಾಷ್ಟ್ರೀಯ ವ್ಯಾಪಾರ ನೀತಿಯನ್ನೇ ಚೇಂಜ್ ಮಾಡಿದ್ದಾರೆ. ಒಂದು ದೇಶ ಬಿಡದೆ ಎಲ್ಲ ರಾಷ್ಟ್ರಗಳ ಆಮದಿನ ಮೇಲೆ ಟ್ಯಾರಿಫ್ ಹಾಕೋದಾಗಿ ಘೋಷಿಸಿದ್ದಾರೆ. ನಾವೀಗ ಎಲ್ಲ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹೇರೋಕೆ ಶುರು ಮಾಡ್ತೀವಿ, ಏನಾಗುತ್ತೆ ನೋಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಅಮೆರಿಕ ಜೊತೆ ವ್ಯಾಪಾರ ನಡೆಸೋ ಎಲ್ಲ ರಾಷ್ಟ್ರಗಳಿಗೂ ಹೊಸ ಟೆನ್ಷನ್ ಶುರುವಾಗಿದೆ. ಅತ್ತ ಏಪ್ರಿಲ್ 2ರಿಂದ ಜಾರಿಗೆ ಬರ್ತಾ ಇರೋ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಅಮೆರಿಕದ ವೈಟ್ ಹೌಸ್ ವಕ್ತಾರೆ ಕ್ಯಾರೋಲಿನ್ ಲೆವಿಟ್ ಮಾತನಾಡಿದ್ದಾರೆ. ರೆಸಿಪ್ರೋಕಲ್ ಟ್ಯಾರಿಫ್ ಮೇಲೆ ಯಾವುದೇ ರೀತಿಯ ವಿನಾಯಿತಿ ಇರೋದಿಲ್ಲ. ಈ ಬುಧವಾರವೇ ಆಯಾ ದೇಶಗಳ ವ್ಯಾಪಾರವನ್ನ ಗಮನದಲ್ಲಿ ಇಟ್ಕೊಂಡು ಟ್ಯಾರಿಫ್ ಹೇರ್ತೀವಿ. ಇದು ಸೆಕ್ಟರಲ್ ಟ್ಯಾರಿಫ್ ಆಗಿರುತ್ತೆ. ಇದನ್ನ ಜಾರಿ ಮಾಡೋಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಮಿಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ಹಾಳೆಯೊಂದನ್ನು ತೆಗೆದು ಯಾವ್ಯಾವ ದೇಶ ಎಷ್ಟೆಷ್ಟು ಟ್ಯಾರಿಫ್ ಹೇರುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅದರಲ್ಲಿ ಭಾರತದ ಉಲ್ಲೇಖ ಕೂಡ ಆಗಿದೆ. ಯುರೋಪಿಯನ್ ಒಕ್ಕೂಟ ಅಮೆರಿಕದ ಡೇರಿ ಪ್ರಾಡಕ್ಟ್ಸ್ ಮೇಲೆ 50% ಟ್ಯಾರಿಫ್ ಹಾಕತ್ತೆ. ಜಪಾನ್ ನಮ್ಮ ಅಕ್ಕಿ ಮೇಲೆ 700% ಟ್ಯಾರಿಫ್ ಹಾಕತ್ತೆ. ಭಾರತ ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲೆ 100% ಟ್ಯಾರಿಫ್ ಹಾಕತ್ತೆ. ಅಮೆರಿಕದ ಚೀಸ್ ಮತ್ತು ಬೆಣ್ಣೆ ಮೇಲೆ ಕೆನಡಾ 300% ಟ್ಯಾರಿಫ್ ಹಾಕತ್ತೆ. ಇದೆಲ್ಲ ಅನ್ಯಾಯ ಅಂತ ಹೇಳಿದ್ದಾರೆ. ಈ ನಡುವೆ ಅಮೆರಿಕದ ಆಮದಿನ ಮೇಲೆ ಟ್ಯಾರಿಫ್ ಕಮ್ಮಿ ಮಾಡೋಕೆ ಭಾರತ ಮುಂದಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಟ್ಯಾರಿಫ್ ಇಳಿಸಲಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಹಲವು ರಾಷ್ಟ್ರಗಳು ಅಮೆರಿಕದ ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ ಅನ್ನ ಕಮ್ಮಿ ಮಾಡೋಕೆ ರೆಡಿಯಾಗಿದ್ದಾರೆ.
ಯಾಕಂದರೆ ಇಷ್ಟು ಕಾಲ ನಮ್ಮ ಮೇಲೆ ಬೇಕಾಬಿಟ್ಟಿ ಟ್ಯಾರಿಫ್ ಹೇರಿ ಅನ್ಯಾಯ ಮಾಡ್ತಾ ಇದ್ರು. ಇದೀಗ ಯುರೋಪಿಯನ್ ಒಕ್ಕೂಟ ನಮ್ಮ ಮೇಲೆ ಸುಮಾರು 2.5% ಟ್ಯಾರಿಫ್ ಕಮ್ಮಿ ಮಾಡಿದೆ. ಭಾರತ ಕೂಡ ದೊಡ್ಡ ಪ್ರಮಾಣದಲ್ಲಿ ಟ್ಯಾರಿಫ್ ಇಳಿಸೋಕೆ ಮುಂದಾಗಿದೆ ಅಂತ ಭಾರತವನ್ನು ಮೆನ್ಷನ್ ಮಾಡಿದ್ದಾರೆ. ಇತ್ತ ಟ್ರಂಪ್ರ ಟ್ಯಾರಿಫ್ ವರ್ಲ್ಡ್ ಆರ್ಡರನ್ನು ಕೂಡ ಬದಲಾಯಿಸೋ ರೀತಿ ಕಾಣಿಸ್ತಾ ಇದೆ. ಈಗ ಟ್ರಂಪ್ರ ಟ್ಯಾರಿಫ್ಗೆ ಕೌಂಟರ್ ಕೊಡೋಕೆ ಬದ್ಧ ವೈರಿಗಳು ಮುಂದಾಗ್ತಾ ಇದ್ದಾರೆ. ಚೈನಾ, ಜಪಾನ್ ಮತ್ತು ಸೌತ್ ಕೊರಿಯಾ ಒಟ್ಟಾಗಿ ಹೊಸ ಕೂಟವನ್ನು ರೆಡಿ ಮಾಡಿದ್ದಾರೆ. ಸ್ಟ್ರೇಂಜ್ ಅನ್ಸುತ್ತಲ್ಲ, ಚೈನಾ, ಜಪಾನ್ ಮತ್ತು ಸೌತ್ ಕೊರಿಯಾ. ಇದರಲ್ಲಿ ಅಮೆರಿಕ ಮತ್ತು ಚೀನಾಗಾಗಲ್ಲ. ಸೇಮ್ ಟೈಮ್ ಜಪಾನ್ ಮತ್ತು ಸೌತ್ ಕೊರಿಯಾಗೂ ಚೀನಾ ಕಂಡ್ರೆ ಆಗಲ್ಲ. ಅಮೆರಿಕದ ಮಿತ್ರರಿವರು ಈಗ 3 ಜನ ಒಟ್ಟಾಗಿ ಕೂಟ ರೆಡಿ ಮಾಡ್ಕೊಂಡಿದ್ದಾರೆ. ಟ್ರಂಪ್ರ ಟ್ಯಾರಿಫ್ಗೆ ಕೌಂಟರ್ ಕೊಡೋಕೆ ಈ 3 ರಾಷ್ಟ್ರಗಳು ಈ ಒಂದು ವಿಚಾರದಲ್ಲಿ ಒಂದಾಗ್ಬಿಟ್ಟಿದ್ದಾರೆ. 5 ವರ್ಷಗಳ ನಂತರ ಆರ್ಥಿಕತೆ ಕುರಿತು ಮಾತುಕತೆ ನಡೆಸಿದ್ದಾರೆ. ವ್ಯಾಪಾರಿ ಸಹಯೋಗ ಹೆಚ್ಚಿಸೋಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಚೀನಿ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇದರ ಪ್ರಕಾರ ಜಪಾನ್ ಮತ್ತು ಸೌತ್ ಕೊರಿಯಾ ಚೀನಾದಿಂದ ಸೆಮಿಕಂಡಕ್ಟರ್ ರಾ ಮೆಟೀರಿಯಲ್ ಆಮದು ಮಾಡಿಕೊಳ್ತಾರೆ. ಅದೇ ಚೈನಾ, ಜಪಾನ್ ಮತ್ತು ಸೌತ್ ಕೊರಿಯಾದಿಂದ ಚಿಪ್ ಪ್ರಾಡಕ್ಟ್ಸ್ ತರಿಸ್ಕೊಳ್ತಾರೆ ಅಂತ ಚೀನಿ ಮೀಡಿಯಾ ರಿಪೋರ್ಟ್ ಮಾಡಿವೆ. ಅಲ್ಲದೆ ಈ 3 ದೇಶಗಳ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಟ್ರೈಲ್ಯಾಟ್ರಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳೋ ಬಗ್ಗೆ ಕೂಡ ಮಹತ್ವದ ಡಿಸ್ಕಷನ್ ನಡೆದಿದೆ ಅಂತ ವರದಿಯಾಗಿದೆ. ಇದೆಲ್ಲವೂ ಸಾಧ್ಯವಾದರೆ ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ. ವ್ಯಾಪಾರದ ಜೊತೆಗೆ ಸೈನಿಕವಾಗೂ ಕೂಡ ಅಮೆರಿಕದ ವಿರುದ್ಧ ಚೀನಾಗೆ ಇನ್ನಷ್ಟು ಅಡ್ವಾಂಟೇಜ್ ಸಿಗುತ್ತೆ. ಯಾಕಂದರೆ ಇವರೆಲ್ಲ ಈ ಭಾಗದಲ್ಲಿ ಅಮೆರಿಕದ ಸಾಮಂತರ ರೀತಿ ಚೀನಾ ವಿರುದ್ಧ ನಿಂತ್ಕೊಂಡಿದ್ದವರು. ಈಗ ಅವರು ಮತ್ತು ಚೀನಾದವರು ಜೊತೆಯಾದರೆ ಅಮೆರಿಕ ಈ ಭಾಗದಲ್ಲಿ ಚೀನಾ ವಿರುದ್ಧ ಗುದ್ದಾಡೋಕೆ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲೂ ಕೂಡ ಈ ಬೆಳವಣಿಗೆ ಮಹತ್ವ ಪಡ್ಕೊಳ್ಳುತ್ತೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೂತಿಗಳು ಮತ್ತು ಇರಾನ್ಗೆ ಡೆಡ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಜವಾದ ಆಟ ಇನ್ಮೇಲೆ ಶುರುವಾಗುತ್ತೆ, ಸಿಕ್ಕಾಪಟ್ಟೆ ನೋವು ಕೊಡ್ತೀವಿ ನಿಮಗೆ ಅಂತ ಬೆದರಿಸಿದ್ದಾರೆ. ಹೂತಿಗಳಿಗಿರೋದು ಒಂದೇ ಆಯ್ಕೆ, ಅಮೆರಿಕದ ಹಡಗುಗಳ ಮೇಲೆ ಗುಂಡು ಹಾರಿಸೋದನ್ನು ನಿಲ್ಲಿಸಿ, ಆಗ ನಾವು ಕೂಡ ನಿಮ್ಮ ಮೇಲೆ ದಾಳಿ ಮಾಡಲ್ಲ, ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿರಲ್ಲ. ನಿಮ್ಮ ಮೇಲೆ ದಾಳಿ ಮಾಡೋದನ್ನು ಹೊಡೆಯೋದನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ, ಇವಾಗಷ್ಟೇ ಶುರು ಮಾಡಿದ್ದೀವಿ, ಇನ್ನು ಕೂಡ ಜೋರಾಗಿ ನೀವು ಊಹೆ ಕೂಡ ಮಾಡೋಕ್ಕಾಗದ ರೀತಿಯಲ್ಲಿ ಕೆಟ್ಟ ದಿನಗಳನ್ನು ನಿಮಗೆ ತೋರಿಸ್ತೀವಿ ನಾವು ಅಂತ ಟ್ರಂಪ್ ಹೇಳಿದ್ದಾರೆ. ಈತ ಇರಾನ್ ನ್ಯೂಕ್ಲಿಯರ್ ಒಪ್ಪಂದಕ್ಕೆ ಮುಂದಾಗದೆ ಹೋದರೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತಲೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೀಗ ಇರಾನ್ ಸುಪ್ರೀಂ ಲೀಡರ್ ಆಯತೊಲ್ಲಾ ಅಲಿ ಖಾಮಿನೈ ಅಮೆರಿಕಕ್ಕೂ ಪ್ರತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡ್ತೀನಿ ಅಂತ ಹೊರಟ್ರೆ ಅಮೆರಿಕವನ್ನು ನಾವು ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ, ಸರಿಯಾಗಿ ಅದಕ್ಕೆ ಪ್ರತಿಕಾರವನ್ನು ತಗೊಳ್ತೇವೆ, ಬಹಳ ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಪ್ರತಿಕಾರ ಅಂತ ಖಾಮಿನೈ ಅಬ್ಬರಿಸಿದ್ದಾರೆ. ರಷ್ಯಾ ತಾಲಿಬಾನ್ಗೆ ಮಾನ್ಯತೆ ಕೊಡೋ ರೀತಿ ಕಾಣಿಸ್ತಾ ಇದೆ. ರಷ್ಯಾ ತನ್ನ ನಿಷೇಧಿತ ಉಗ್ರ ಸಂಘಟನೆಗಳ ಲಿಸ್ಟ್ನಿಂದ ತಾಲಿಬಾನ್ನ ಹೊರಗೆ ಹಾಕೋಕೆ ನಿರ್ಧಾರ ಮಾಡಿದೆ. ಈ ಕುರಿತು ಏಪ್ರಿಲ್ 17ನೇ ತಾರೀಕು ರಷ್ಯಾದ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸುವ ನಿರೀಕ್ಷೆ ಇದೆ. ಅಂದಹಾಗೆ 2003ರಲ್ಲಿ ರಷ್ಯಾ ಈ ತಾಲಿಬಾನ್ನ ಉಗ್ರ ಸಂಘಟನೆ ಅಂತ ಘೋಷಿಸಿತ್ತು. ಟ್ರಂಪ್ ಮತ್ತೆ ಅಫ್ಘಾನಿಸ್ತಾನಕ್ಕೆ ಕಾಲಿಡ್ತಿರೋ ಹೊತ್ತಲ್ಲಿ ಅಲ್ಲಿ ರಾಯಭಾರ ಕಚೇರಿ ಓಪನ್ ಮಾಡೋಕೆ ಅಮೆರಿಕ ತಯಾರಿ ನಡೆಸ್ತಾ ಇರೋ ಹೊತ್ತಲ್ಲಿ ಈ ಬೆಳವಣಿಗೆ ಮಹತ್ವ ಪಡ್ಕೊಳ್ತಾ ಇದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ನೆದರ್ಲ್ಯಾಂಡ್ ವಿದೇಶಾಂಗ ಸಚಿವ ಕ್ಯಾಸ್ಪರ್ ವೆಲ್ಡ್ ಕ್ಯಾಂಪ್ ದಿಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಈ ವೇಳೆ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇನೋವೇಷನ್, ನೀರು, ಕೃಷಿ, ಸೆಮಿಕಂಡಕ್ಟರ್ ಸೇರಿ ಅನೇಕ ದ್ವಿಪಕ್ಷೀಯ ಸಹಯೋಗದ ಕುರಿತು ಮಾತುಕತೆ ನಡೆಸಿದ್ದಾರೆ. ಜೈಲಲ್ಲಿರೋ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ನಾಮಿನೇಟ್ ಮಾಡಲಾಗಿದೆ. ಈ ವಿಚಾರವನ್ನ ಪಾಕಿಸ್ತಾನ್ ವರ್ಲ್ಡ್ ಅಲಯನ್ಸ್ PWA ಸಂಸ್ಥೆ ಘೋಷಿಸಿದೆ. ಪಾಕಿಸ್ತಾನದಲ್ಲಿ ಮಾನವ ಹಕ್ಕು ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಮಾಡಿದ ಕೆಲಸ ಗುರುತಿಸಿ ಈ ಪ್ರಶಸ್ತಿಗೆ ನಾಮಿನೇಟ್ ಮಾಡಲಾಗಿದೆ ಅಂತ ನಾರ್ವೆಯ ಪೊಲಿಟಿಕಲ್ ಪಾರ್ಟಿ ಪಾರ್ಟೆಟ್ ಸಾಂಟ್ರಮ್ ಅನೌನ್ಸ್ ಮಾಡಿದೆ. ಇಮ್ರಾನ್ ಖಾನ್ ಇದಕ್ಕೂ ಮೊದಲು 2019ರಲ್ಲೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಆಗಿದ್ರು. ಈಗ ಮತ್ತೆ ನಾಮಿನೇಟ್ ಮಾಡಲಾಗಿದೆ ತಾಲಿಬಾನ್ ಖಾನ್ ಖ್ಯಾತಿಯ ಇಮ್ರಾನ್ ಖಾನ್ರನ್ನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ. ಅಂದಹಾಗೆ ಈ ಪ್ರತಿಷ್ಠಿತ ನೊಬೆಲ್ ಪ್ರೈಸ್ ಅನ್ನ 1901ರಲ್ಲಿ ಸಂಶೋಧಕ ಆಲ್ಫ್ರೆಡ್ ನೊಬೆಲ್ ಸ್ಥಾಪಿಸಿದ್ರು. ಬೇರೆ ಬೇರೆ ಕ್ಷೇತ್ರಗಳಿಗೆ ಕೊಡಲಾಗುತ್ತೆ. ನೊಬೆಲ್ ಪೀಸ್ ಪ್ರೈಸ್ ಅನ್ನ ಶಾಂತಿ ಸ್ಥಾಪನೆ ಮತ್ತು ಮಾನವ ಹಕ್ಕುಗಳ ಪರವಾಗಿ ಕೆಲಸ ಮಾಡಿದವ್ರಿಗೂ ಕೊಡಲಾಗುತ್ತೆ. ಅದನ್ನೇ ಇಮ್ರಾನ್ಗೆ ಕೊಡೋಕೆ ನಾಮಿನೇಟ್ ಮಾಡಲಾಗಿದೆ. ಇನ್ನು ಪಾಕ್ನಲ್ಲಿ ಉಳಿದ ತಿಂಗಳಿಗಿಂತ ರಂಜಾನ್ ತಿಂಗಳಲ್ಲಿ ಹೆಚ್ಚಿನ ಉಗ್ರ ದಾಳಿಗಳು ಆಗಿವೆ ಅಂತಲೂ ವರದಿಯಾಗಿದೆ. ಪಾಕ್ ಇನ್ಸ್ಟಿಟ್ಯೂಟ್ ಫಾರ್ ಪೀಸ್ ಸ್ಟಡೀಸ್ ಪ್ರಕಾರ ರಂಜಾನ್ ತಿಂಗಳಲ್ಲಿ 84 ಉಗ್ರ ದಾಳಿಗಳಾಗಿವೆ. ಕಳೆದ ವರ್ಷ ಇನ್ನೂ ಕಮ್ಮಿ ಇತ್ತು, 26 ಇತ್ತು ಈ ಅವಧಿಯಲ್ಲಿ ಅಂತ ರಿಪೋರ್ಟ್ ಹೇಳಿದೆ.
ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಇನ್ನೊಂದು ಸಾಧನೆ ಮಾಡಿದೆ. ಫ್ರಾಮ್ 2 ಹೆಸರಿನ ಮಿಷನ್ನಲ್ಲಿ 4 ಗಗನಯಾನಿಗಳನ್ನು ಭೂಮಿಯ ಪೋಲಾರ್ ಆರ್ಬಿಟ್ಗೆ ಕಳಿಸಿದೆ. ಈ ಮಿಷನ್ ಭಾರತೀಯ ಕಾಲಮಾನ ಮಂಗಳವಾರ ಬೆಳಗ್ಗೆ 7:16ಕ್ಕೆ ಲಾಂಚ್ ಆಯಿತು. ಕ್ರೂ ಡ್ರ್ಯಾಗನ್ ಮಾಡ್ಯೂಲ್ ಮೂಲಕ ಗಗನಯಾತ್ರಿಗಳಾದ ಚುನ್ವಾಂಗ್, ಜಾನಿಕ್ ಮಿಕಲ್ಸನ್, ರಾಬಿಯಾ ರೋಗ್, ಎರಿಕ್ ಫಿಲಿಪ್ಸ್ ಪ್ರಯಾಣ ಬೆಳೆಸಿದರು. ಈ ಮಿಷನ್ ಸ್ಪೆಷಾಲಿಟಿ ಏನು ಅಂದರೆ ಮೊದಲ ಬಾರಿಗೆ ಡೈರೆಕ್ಟ್ ಆಗಿ ಭೂಮಿಯ ಧ್ರುವ ಪ್ರದೇಶದಿಂದ ಇದನ್ನು ಲಾಂಚ್ ಮಾಡಲಾಗಿದೆ. ಇದರಲ್ಲಿರೋ ಗಗನಯಾತ್ರಿಗಳು 22 ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾರೆ. ಮುಖ್ಯವಾಗಿ ಸ್ಪೇಸ್ನಿಂದ ಭೂಮಿಯ ಮೊದಲ ಎಕ್ಸ್ರೇ ಇಮೇಜ್ ಕ್ಯಾಪ್ಚರ್ ಮಾಡೋದು, ಮೈಕ್ರೋ ಗ್ರಾವಿಟಿಯಲ್ಲಿ ಅಣಬೆ ಬೆಳೆಯೋದು ಮತ್ತು ಫಿಸಿಯಾಲಜಿಗೆ ಸಂಬಂಧಪಟ್ಟ ಎಕ್ಸ್ಪೆರಿಮೆಂಟ್ಗಳಿವೆ. ಹಾಗೂ ಭೂಮಿಯ ಧ್ರುವ ಪ್ರದೇಶದಲ್ಲಿ ಹೆಚ್ಚಿನ ಡೇಟಾ ಕಲೆಕ್ಟ್ ಮಾಡ್ತಾರೆ. ಇನ್ನು ಗಗನಯಾತ್ರಿಗಳನ್ನು ಹೊತ್ತ ಈ ಮಾಡ್ಯೂಲ್ ಲೋ ಅರ್ತ್ ಆರ್ಬಿಟ್ನಲ್ಲಿ ಗಂಟೆಗೆ ಸುಮಾರು 27,500 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತೆ ಭೂಮಿಯನ್ನು. ಮುಂದಿನ 3ರಿಂದ 5 ದಿನಗಳಲ್ಲಿ ಗಗನಯಾತ್ರಿಗಳು ಮತ್ತೆ ವಾಪಸ್ ಭೂಮಿಗೆ ಮರಳುತ್ತಾರೆ. ಅತ್ತ 286 ದಿನಗಳ ಬಳಿಕ ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಕೆಲ ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಶೇರ್ ಮಾಡಿದ್ದಾರೆ. ಅವರು ನಡೆಸಿದ ಎಕ್ಸ್ಪೆರಿಮೆಂಟ್, ಸ್ಪೇಸ್ ಲೈಫ್, ಹೀಗೆ ಹಲವು ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅಲ್ಲದೆ ಮತ್ತೆ ಅವಕಾಶ ಸಿಕ್ಕರೆ ಸ್ಪೇಸ್ ಟ್ರಾವೆಲ್ ಮಾಡ್ತೀನಿ ಅಂತ ಸುನಿತಾ ವಿಲಿಯಮ್ಸ್ ಹೇಳಿದ್ದಾರೆ. ಜೊತೆಗೆ ಸ್ಪೇಸ್ನಿಂದ ಭಾರತ ಹೇಗೆ ಕಾಣುತ್ತೆ ಅಂತ ಕೂಡ ರಿಯಾಕ್ಟ್ ಮಾಡಿ, ಚಂದ ಕಾಣುತ್ತೆ, ನಾನು ನಮ್ಮ ತಂದೆಯ ಊರಿಗೆ ಹೋಗಬೇಕು ಅಂತ ಬಯಸ್ತೀನಿ ಅನ್ನೋದನ್ನು ಕೂಡ ಸುನಿತಾ ವಿಲಿಯಮ್ಸ್ ಹೇಳಿದ್ದಾರೆ. ಫ್ರಾನ್ಸ್ನ ನ್ಯಾಷನಲ್ ರ್ಯಾಲಿ ಅನ್ನೋ ಬಲಪಂಥೀಯ ಪಾರ್ಟಿಯ ನಾಯಕಿ ಮರಿನ್ ಲೆ ಪೆನ್ ಅವರನ್ನ 2027ರ ಚುನಾವಣೆಗೆ ಸ್ಪರ್ಧೆ ಮಾಡದ ಹಾಗೆ ಬ್ಯಾನ್ ಹೇರಿ ಪ್ಯಾರಿಸ್ ಕೋರ್ಟ್ ಆದೇಶಿಸಿದೆ. ಭಾರತೀಯ ಕರೆನ್ಸಿ ಲೆಕ್ಕದಲ್ಲಿ ಸುಮಾರು 92 ಲಕ್ಷ ರೂಪಾಯಿ ದಂಡವನ್ನು ಕೂಡ ಹಾಕಲಾಗಿದೆ. ಅಲ್ಲದೆ ಮರೀನ್ ಅವ್ರನ್ನ ಗೃಹ ಬಂಧನದಲ್ಲಿ ಇಡೋಕು ಕೂಡ ಸೂಚಿಸಲಾಗಿದೆ. ಯುರೋಪಿಯನ್ ಯೂನಿಯನ್ ಫಂಡ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಕೋರ್ಟ್ ಈ ರೀತಿ ಹೇಳಿದೆ. ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತೀನಿ ಅಂತ ಮರೀನ್ ಲೆ ಪೆನ್ ಪರ ವಕೀಲರು ಕೂಡ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.